ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ನಟ ಸತ್ಯಜಿತ್ ಪುತ್ರಿ ನಡುವೆ ಹಣಕಾಸಿನ ಬಿರುಗಾಳಿ ಎದ್ದಿದ್ದೇಕೆ? ಮಗಳ ಕಿರುಕುಳದ ಆರೋಪಕ್ಕೆ ಸತ್ಯಜಿತ್ರ ತಿರುಗೇಟು ಏನು? ಹಿಂದ ಅಸ್ತ್ರ ಪ್ರಯೋಗಿಸಲಿರೋ ಸಿದ್ದುಗೆ ದಳಪತಿ ಸವಾಲ್ ಹಾಕಿದ್ದೇಕೆ? ಪಂಚಮಸಾಲಿ ಶಕ್ತಿ ಪ್ರದರ್ಶನದ ವೇದಿಕೆ ಸ್ಥಳ ನಾಳೆ ಫೈನಲ್ ಆಗುತ್ತಾ? ನಟ ಸತ್ಯಜಿತ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದ್ದೇಕೆ? ತಂದೆ ವಿರುದ್ಧವೇ ಕಾನೂನು ಹೋರಾಟ ಶುರು ಮಾಡಿದ್ದೇಕೆ ಸ್ವಲೇಹ? ದುಡ್ಡು ನೀಡಿದ್ದಕ್ಕೆ ದಾಖಲೆ ಇರಬೇಕಲ್ಲ ಅಂತ ಸತ್ಯಜಿತ್ ಪ್ರಶ್ನಿಸಿದ್ದೇಕೆ? ನೋಡೋಣ ಸತ್ಯ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್ ನಲ್ಲಿ. ಹಿರಿಯ ನಟ ಸತ್ಯಜಿತ್ ಪುತ್ರಿ ಅಖ್ತರ್ ಸ್ವಲೇಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತಂದೆ ಸತ್ಯಜಿತ್ ಅಣ್ಣಂದಿರ ವಿರುದ್ಧ 15 ದಿನಗಳ ಹಿಂದೆ ಬೆಂಗಳೂರಿನ ಬಾಣಸ್ವಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಪ್ಪ ಅಣ್ಣಂದಿರು ಹಣ ಕೊಡುವಂತ ಹಲ್ಲೆ ಮಾಡ್ತಾರೆ ಎಂದು ದೂರು ನೀಡಿದ್ದು, ದೂರಿನನ್ವಯ ಪೊಲೀಸರು ಎನ್ಸಿಆರ್ ದಾಖಲಿಸಿದ್ದಾರೆ. ಅಲ್ಲದೆ ಕುಟುಂಬಸ್ಥರನ್ನು ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ನಮ್ಮ ತಂದೆ ಸತ್ಯಜಿತ್ ಅವರಿಗೆ ಹಣ ಬೇಕಾಗಿದೆ, ಹೀಗಾಗಿ 2 ತಿಂಗಳ ಹಿಂದಿನಿಂದ ನಮಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಸತ್ಯಜಿತ್ ಪುತ್ರಿ ಅಖ್ತರ್ ಸ್ವಲೇಹ ಆರೋಪಿಸಿದ್ದಾರೆ. ನಾನು ಗರ್ಭಿಣಿಯಾಗಿರುವ ಹಿನ್ನೆಲೆ ಸಂಬಳ ಬರ್ತಿಲ್ಲ. ಈ ವಿಚಾರವನ್ನು ನಮ್ಮ ತಾಯಿಯವರಿಗೆ ತಿಳಿಸಿದ್ದೆ. ಕುಟುಂಬ ನಿರ್ವಹಣೆ ನೀವೇ ನೋಡಿಕೊಳ್ಳಿ ಎಂದಿದ್ದೆ. ಅಂದಿನ ರಾತ್ರಿ ನನಗೆ ಕರೆ ಮಾಡಿ ಮನೆಗೆ ಬರುವಂತೆ ನಮಗೆ ಹೇಳಿ ಗದ್ದರಿದ್ರು. ಸಂಬಳ ನೀಡುವಂತೆ ಮತ್ತೆ ಕೇಳಿದ್ದರು ಅಂತ ಸ್ವಲೇಹ ಹೇಳಿದ್ದಾರೆ. ನನಗೆ ಮದುವೆ ಆದ್ರೂ 3.5 ವರ್ಷದಿಂದ ಅವರಿಗೆ ಹಣ ನೀಡುತ್ತಿದ್ದೆ. ಆದ್ರೆ ನಾನು ಗರ್ಭಿಣಿಯಾದ ಕಾರಣ ಹಣ ನೀಡಲಾಗಿಲ್ಲ. ಹೀಗಾಗಿ ಈಗ ನನ್ನ ವಿರುದ್ಧ ವಿಡಿಯೋ ಮಾಡಿದ್ದಾರೆ. 4 ಲಕ್ಷ ಸಂಪಾದನೆ ಮಾಡುತ್ತಿದ್ದೇನೆಂದು ಹೇಳ್ತಾರೆ. ಯಾವ ಏರ್ಲೈನ್ಸ್ನವರು ಅಷ್ಟೊಂದು ಹಣ ಕೊಡ್ತಾರೆ ಅಂತ ಸ್ವಲೇಹ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾನು ಹಣ ನೀಡಿಲ್ಲವೆಂದು ನಮ್ಮ ತಂದೆ ಆರೋಪಿಸಿದ್ದಾರೆ. ಅದಕ್ಕೂ ನಾನು ದಾಖಲೆಗಳನ್ನು ಕೊಟ್ಟಿದ್ದೇನೆ. ನಟರಾಗಿ ಅವರಿಗೆ ಅಳುವುದು ಸಹಜವಾಗಿ ಬರುತ್ತದೆ ಎಂದು ಕಿಡಿಕಾರಿದ್ದಾರೆ. ಇವರ ದೊಡ್ಡ ಮಗ ಏನ್ ಮಾಡಿದಾನೋ ಹೇಳಲಿ ಅಂತ ನಟ ಸತ್ಯಜಿತ್ಗೆ ಪುತ್ರಿ ಸ್ವಲೇಹ ಪ್ರಶ್ನಿಸಿದ್ದಾರೆ. ನಮ್ಮ ಪತಿಯವರಿಗೆ ಕೆಲಸ ಕೊಡಿಸಿದ್ದಾರೆ, ಜೊತೆಗೆ ಮದುವೆಗೂ ಸಹಾಯ ಮಾಡಿದ್ದಾರೆ. ಗರ್ಭಿಣಿಯಾಗಿರೋ ವೇಳೆಯಲ್ಲೂ ಕಿರುಕುಳ ನೀಡ್ತಿರೋ ಇವರಿಗೆ ಎಂತಹ ಮನಸ್ಥಿತಿ ಇರಬೇಕೋ ಆಲೋಚಿಸಿ ಅಂತ TV9ಗೆ ನಟ ಸತ್ಯಜಿತ್ ಪುತ್ರಿ ಸ್ವಲೇಹ ಹೇಳಿದ್ದಾರೆ. ಜೊತೆಗೆ ತಿಂಗಳ ಸಂಬಳ ನೀಡ್ತಿದ್ದಾಗ ಜಗಳ ಇರಲಿಲ್ಲ, ನಮಗೆ ಅವಮಾನ ಮಾಡಲು ಈ ರೀತಿ ಮಾಡ್ತಿದ್ದಾರೆ ಅಂತ ಸ್ವಲೇಹ ಆರೋಪಿಸಿದ್ದಾರೆ. ನಮಗೆ ನಮ್ಮ ತಾಯಿಯ ಸಪೋರ್ಟ್ ಇದ್ದು ನಾವು ಕಾನೂನು ಪ್ರಕಾರ ಹೋರಾಟ ಮಾಡುತ್ತೇವೆ ಅಂತ ನಟ ಸತ್ಯಜಿತ್ ಪುತ್ರಿ ಸ್ವಲೇಹ ಹೇಳಿದ್ರು. ಗರ್ಭಿಣಿಯಾದ ನನಗೂ ಕಿರುಕುಳ ನೀಡುತ್ತಿದ್ದಾರೆ. ಅಲ್ಲದೆ ನಾನೇನು ಓಡಿ ಹೋಗಿ ಮದುವೆ ಆದವಳಲ್ಲ, ನಮ್ಮ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ನಮ್ಮ ವಿರುದ್ಧ ವಿಡಿಯೋ ಮಾಡಿದ್ದಾರೆ ಅಂತ ಸ್ವಲೇಹ ಅಸಮಾಧಾನ ಹೊರಹಾಕಿದ್ರು. ನಾನು ಯಾವುದೇ ವಿಚಾರವನ್ನ ಹೊರಗೆ ತಂದಿಲ್ಲ, ನನ್ನ ಪುತ್ರಿಯೇ ಎಲ್ಲ ವಿಚಾರ ಹೊರಗಡೆ ತಂದಿದ್ದಾರೆ ಅಂತ TV9ಗೆ ಸ್ಯಾಂಡಲ್ವುಡ್ ನಟ ಸತ್ಯಜಿತ್ ಹೇಳಿದ್ರು. ನಾನು ಯಾವುದೇ ಹಣ ಬೇಡಿಕೆಯೇ ಇಟ್ಟಿಲ್ಲ, ಅದೇನು ನಷ್ಟವಾಗಿದೆಯೋ ಕೇಸ್ ಹಾಕಬಹುದು ಅಂತ ತಿಳಿಸಿದ್ರು. ಆದರೆ ಸತ್ಯಜಿತ್ ಹೇಳಿಕೆ ಸುಳ್ಳು ಎಂದು ಆರೋಪಿಸಿದ ಸ್ವಲೇಹ ಮನೆಗೆ ಕರೆಸಿ ಧಮಕಿ ಹಾಕಿದ್ದಾರೆ, ಕಿರುಕುಳ ನೀಡಿದ್ದಾರೆ, ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ. ನಟ ಸತ್ಯಜಿತ್ ಕುಟುಂಬದಲ್ಲಿ ಅಸಮಾಧಾನ ಸ್ಫೋಟಗೊಳ್ಳಲು ವಿಡಿಯೋ ಕೂಡ ಕಾರಣವಾಗಿದೆ. ಈ ಬಗ್ಗೆ TV9 ಮೂಲಕ ಸತ್ಯಜಿತ್ಗೆ ಪ್ರಶ್ನಿಸಿದ ಸ್ವಲೇಹ ಬೇಡವೆಂದಾಗ ವಿಡಿಯೋ ಏಕೆ ಮಾಡಿದ್ದೀರಿ ಅಂತ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸತ್ಯಜಿತ್, ನಾನು ವಿಡಿಯೋ ಈಗ ಮಾಡಿರೋದಲ್ಲ, ನನ್ನ ಮನೆ ಪರಿಸ್ಥಿತಿ ಹೇಗಿದೆ ಎಂಬ ಸಂದರ್ಶನದ ವೇಳೆ ಇದ್ದ ವಿಚಾರವನ್ನ ಹೇಳಿದ್ದೇನೆ. ಯಾವುದನ್ನು ಮುಚ್ಚಿಡುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ರು. ಸ್ವಲೇಹ ನನಗೆ ಹುಟ್ಟೇ ಇಲ್ಲ, ನನಗೆ ಅವಳು ಬೇಡ, ನನಗೆ ನನ್ನ ಮಗ ಇದ್ದಾನೆ ಸಾಕು ಎಂದು ಸತ್ಯಜಿತ್ ಹೇಳಿದ್ರು. ನಾನು 40 ಲಕ್ಷ ರೂಪಾಯಿ ಲೋನ್ ಕಟ್ಟಿದ್ದೇನೆ, ತಿಂಗಳಿಗೆ 1 ಲಕ್ಷ ಕೊಟ್ಟಿರೋದಾಗಿ ಹೇಳ್ತಿದ್ದಾಳೆ. ಆದ್ರೆ ಹಣ ಕೊಟ್ಟಿರೋದಕ್ಕೆ ದಾಖಲೆಗಳು ಇರಬೇಕಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರೋ ಸ್ವಲೇಹ, ನಾನೇ ಲಕ್ಷ ಹಣವನ್ನ ನಮ್ಮ ಅಪ್ಪರಿಗೆ ಕೊಟ್ಟಿದ್ದೇನೆ, ಗಂಡ್ಮಕ್ಳು ಏನ್ ಮಾಡ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಬೆದರಿಕೆ ಕರೆ ಬಂದಿದ್ದರಿಂದ ನಾವು ಕಾನೂನು ಕ್ರಮಕ್ಕೆ ಮುಂದಾಗಿದ್ದೇವೆ ಅಂತ ನಟ ಸತ್ಯಜಿತ್ ಪುತ್ರಿ ಸ್ವಲೇಹ ಹೇಳಿದ್ರು. ಥ್ರೆಡ್ ಕಾಲ್ ಬರೆದಿದ್ರೆ ನಾವು ದೂರು ನೀಡಲು ಮುಂದಾಗ್ತಿರ್ಲಿಲ್ಲ. ಅಲ್ಲದೆ 4 ವಿಡಿಯೋಗಳನ್ನ ಮಾಡಿರೋ ಬಗ್ಗೆ ನಮ್ಮ ತಂದೆಯೇ ನನಗೆ ಕರೆ ಮಾಡಿ ಹೇಳಿದ್ದಾರೆ. ಅಲ್ಲದೆ ಡಿವೋರ್ಸ್ ನೀಡುವಂತೆ ನನ್ನ ಪತಿಗೆ ಹೇಳಿದ್ದಾರೆ ಅಂತ ಸತ್ಯಜಿತ್ ವಿರುದ್ಧ ಪುತ್ರಿ ಸ್ವಲೇಹ ಗಂಭೀರ ಆರೋಪ ಮಾಡಿದ್ದಾರೆ. ಜನಮತ ಗೆಲ್ಲಲು ಸಿದ್ದರಾಮಯ್ಯರ ಹಿಂದ ಮಂತ್ರ ಪಠಣೆ ಹೇಗಿದೆ? ಮೀಸಲಾತಿ ಚದುರಂಗದ ಲಾಭ ಗಿಟ್ಟಿಸಲು ಹಾಕಿರೋ ಲೆಕ್ಕಾಚಾರವೇನು? ಸಿದ್ದರಾಮಯ್ಯಗೆ ಹಳ್ಳಿ ಹಕ್ಕೆ ವಿಶ್ವನಾಥ್ ಕುಟುಕಿದ್ದೇಗೆ? ನೋಡೋಣ ಹಿಂದ ಅಸ್ತ್ರ ನ್ಯೂಸ್
ಹಿಂದ ವರ್ಗಗಳ ಸಂಘಟನೆಗೆ ಮಾಜಿ ಸಿಎಂ ಮೆಗಾ ಪ್ಲಾನ್ ಮಾಡಿದ್ದಾರೆ. ಹಿಂದ ವರ್ಗಗಳ ಮಹಾ ಸಮಾವೇಶಕ್ಕೆ ಯೋಜನೆ ರೂಪಿಸಿದ್ದಾರೆ. ಹಿಂದುಳಿದ ಹಾಗೂ ದಲಿತ ಸಂಘಗಳ ಜೊತೆ ಸಿದ್ದರಾಮಯ್ಯ ಟೀಮ್ ಮಾತುಕತೆ ನಡೆಸುತ್ತಿದ್ದು, ಹಿಂದುಳಿದ ದಲಿತ ಸಂಘಗಳ ಮೂಲಕವೇ ರಾಜ್ಯಾದ್ಯಂತ ಸಮಾವೇಶ ಆಯೋಜನೆ ಮಾಡಲಿದ್ದಾರೆ. ಬೃಹತ್ ಸಮಾವೇಶಗಳಿಗೆ ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ. ರಾಜ್ಯಾದ್ಯಂತ ಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಮಾತುಕತೆ ನಡೆಸುತ್ತಿದ್ದಾರೆ. ಹೀಗಾಗಿ ಹಿಂದುಳಿದ ಹಾಗೂ ದಲಿತ ಸಂಘಟನೆಗಳ ಮೂಲಕವೇ ರಾಜ್ಯಾದ್ಯಂತ ಸಮಾವೇಶ ಆಯೋಜಿಸಲಿದ್ದಾರೆ. ಕುರುಬರ ಸಂಘದ ಸನ್ಮಾನ ಸಮಾರಂಭದ ಮೂಲಕವೇ ಹಿಂದ ಹೋರಾಟಕ್ಕೆ ಚಾಲನೆ ಸಿಗಲಿದ್ದು, ಮೊದಲು ಕುರುಬ ಸಮಾಜದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಿದ್ದಾರೆ. ಇವರ ಜೊತೆ ಇತರೆ ಹಿಂದುಳಿದ ಹಾಗೂ ದಲಿತ ಸಮಾಜದ ಸದಸ್ಯರಿಗೂ ಸಮಾರಂಭಕ್ಕೆ ಆಹ್ವಾನ ನೀಡಲಿದ್ದಾರೆ. ಹಿಂದ ಸಮಾಜದ ಸದಸ್ಯರನ್ನ ಸನ್ಮಾನಿಸುವ ಮೂಲಕ ಸಮುದಾಯದ ವಿಶ್ವಾಸ ಗಳಿಸಲು ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸಲು ಸಿದ್ದರಾಮಯ್ಯ ತಂತ್ರ ರೂಪಿಸಿದ್ದು, ಸನ್ಮಾನ ಹಾಗೂ ಸಂಘಟನೆ ಮೂಲಕ ಹಿಂದ ಸಮಾಜಕ್ಕೆ ಶಕ್ತಿ ತುಂಬಲಿದ್ದಾರೆ. ಈ ಮೂಲಕ ಎಲ್ಲಾ ಹಿಂದುಳಿದ ವರ್ಗ ಹಾಗೂ ದಲಿತ ಸಮುದಾಯಗಳ ಸಂಪರ್ಕ ಸಾಧಿಸಲಿದ್ದಾರೆ. ಕುರುಬ ಸಮಾಜದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಮಾಡುವುದರ ಮೂಲಕ ಹಿಂದ ಹೋರಾಟಕ್ಕೆ ಸಿದ್ದರಾಮಯ್ಯ ನಾಂದಿ ಹಾಡಲಿದ್ದಾರೆ. ಬಳಿಕ ಎಲ್ಲ ಸಮಾಜದ ನಾಯಕರನ್ನು ಸನ್ಮಾನಿಸಲಿದ್ದಾರೆ. ಸನ್ಮಾನ ಸಮಾರಂಭಗಳ ನಂತರದಲ್ಲಿ ಸಮುದಾಯದವರು ಸಮಸ್ಯೆಗಳ ಹೋರಾಟದ ಮೂಲಕ ಚುನಾವಣೆಗೆ ರಣಕಹಳೆ ಮೊಳಗಿಸಲಿದ್ದಾರೆ. ಹಿಂದುಳಿದ ಹಾಗೂ ದಲಿತ ಮತಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯ ತಂತ್ರ ರೂಪಿಸಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಒಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ಗೆ ತಿರುಗೇಟು ನೀಡಲಿದ್ದು, ಇನ್ನೊಂದೆಡೆ ಪಕ್ಷದೊಳಗಿನ ಹಿತೈಷಿಗಳಿಗೂ ಟಕ್ಕರ್ ಕೊಡಲಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಂಘಟನೆ ಸಮಾವೇಶಕ್ಕೆ ಸಿದ್ದರಾಮಯ್ಯ ರಣಕಹಳೆ ಊದಲಿದ್ದಾರೆ. ರಾಜ್ಯಾದ್ಯಂತ ಹಿಂದ ಸಮಾವೇಶದಲ್ಲಿ ಕಾಣಿಸಿಕೊಳ್ಳಲು ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ. ಪಕ್ಷದ ಬದಲಾಗಿ ಸಂಘಟನೆಗಳ ವೇದಿಕೆಯನ್ನ ಸಿದ್ದರಾಮಯ್ಯ ಬಲಗೊಳಿಸುತ್ತಿದ್ದಾರೆ. ಪಕ್ಷದ ವೇದಿಕೆ ಬದಲು ಸಂಘಟನೆ ವೇದಿಕೆಯಲ್ಲಿ ಹೋರಾಟ ಮಾಡಿದರೆ ಪಕ್ಷಕ್ಕೆ ಉತ್ತರಿಸಬೇಕಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೂ ಯಾವುದೇ ಅಡೆತಡೆ ಪ್ರಶ್ನೆ ಉದ್ಭವಿಸಲ್ಲ. ಇದೇ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದು, ಹಿಂದ ವೇದಿಕೆಯಲ್ಲೇ ಮೇಲೆದ್ದರೆ ಹಿಂದ ನಾಯಕನಾಗಿ ಹೊರಹೊಮ್ಮಲು ಅವಕಾಶ ಸಿಗಲಿದೆ. ಹೀಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರ ಪ್ರಯೋಗಿಸಲಿದ್ದಾರೆ. ಸಿದ್ದರಾಮಯ್ಯರ ಹಿಂದ ಅಸ್ತ್ರಕ್ಕೆ ಕೌಂಟರ್ ನೀಡಲು ಬಿಜೆಪಿ ರೆಡಿಯಾಗಿದ್ದು, ದಲಿತಾಸ್ತ್ರ ಪ್ರಯೋಗಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿಟ್ಟು ಸಿದ್ದರಾಮಯ್ಯಗೆ ತಿರುಗೇಟು ನೀಡಲು ತೀರ್ಮಾನಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅಹಿಂದ ವಿರುದ್ಧ ಕ್ಯಾಂಪೇನ್ ಮಾಡಲಿದ್ದಾರೆ. ಅರ್ಹತೆ ಇದ್ದರೂ ದಲಿತ ಎಂಬ ಕಾರಣಕ್ಕೆ ಖರ್ಗೆ ಅವರ ಸಿಎಂ ಪದವಿ ತಪ್ಪಿಸಿದ್ದು ನೀವೇ ಅಲ್ಲವೇ? ಕುತಂತ್ರದಿಂದ ಪರಮೇಶ್ವರನ್ನ ಸೋಲಿಸಿದ್ದು ನೀವೇ ಅಲ್ಲವೇ ಅಂತ ಪೋಸ್ಟರ್ ಮೂಲಕ ಅಭಿಯಾನ ಆರಂಭಿಸಲಿದೆ. ಸಿದ್ದರಾಮಯ್ಯರ ಹಿಂದ ಅಸ್ತ್ರ ಪ್ರಯೋಗದ ಬಗ್ಗೆ ಪ್ರತಿಕ್ರಿಯಿಸಿರೋ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಯಾರು ಯಾರ ಬಗ್ಗೆಯೂ ಹೇಳೋಕ್ಕಾಗಲ್ಲ, ಹೇಳೋಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ರು. ತುಮಕೂರಿನಲ್ಲಿ ಮಾತಾಡಿದ ಅವರು, ಪ್ರತಿಯೊಬ್ಬರು ರಾಷ್ಟ್ರದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ಮೀಸಲಾತಿ ಸಮಾಜದ ಶಾಂತಿ ಕದಡುವ ವಿಚಾರ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಯಾವ ಅಹಿಂದ ಹೋರಾಟವೂ ಇಲ್ಲ. ಸಿದ್ದರಾಮಯ್ಯ ಮಹದೇವಪ್ಪರ ಸ್ವಾರ್ಥದ ಹೋರಾಟ ಅಂತ ಮೈಸೂರಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಹಿಂದ ಅಹಿಂದ ಅಂತ ಚಡಪಡಿಸುತ್ತಿದ್ದಾರೆ. ಅವರಿಗೆ ಅಸ್ತಿತ್ವ ಅಭದ್ರತೆ ಕಾಡ್ತಿದೆ ಅಂತ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಬೆದರಿಕೆ ಇದೆ ಎಂದು ಅಖಂಡ ಶ್ರೀನಿವಾಸ ಮೂರ್ತಿ ಆರೋಪಿಸಿದ್ದೇಕೆ? ಸ್ವತಂತ್ರವಾಗಿ ಪಕ್ಷ ಕಟ್ಟಲಿ ಎಂದು ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ್ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಶಾಕ್ ಕೊಟ್ಟಿದ್ದೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಹೈಕೋರ್ಟ್ ಏಕಸದಸ್ಯ ಪೀಠ ಬಿಬಿಎಂಪಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಜಾಮೀನು ನೀಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅಖಂಡ ಶ್ರೀನಿವಾಸ ಮೂರ್ತಿ, ಸಂಪತ್ ರಾಜ್ ಮೇಲೆ ಕ್ರಮಕ್ಕೆ ಒತ್ತಡ ಹಾಕಿದ್ದೇನೆ, ಆದರೂ ಅಧ್ಯಕ್ಷರು ಏನು ಕ್ರಮ ತೆಗೆದುಕೊಂಡಿಲ್ಲ. ಡಿಕೆಶಿ ಅವರ ಪರವಾಗಿ ಏಕೆ ನಿಂತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ನನ್ನ ಮನೆ ಸುಟ್ಟವನು ನನ್ನನ್ನ ಸುಡದೆ ಬಿಡ್ತಾರಾ? ನನಗೆ ಈಗಲೂ ಥ್ರೆಟ್ ಇದೆ, ಮುಂದೆಯೂ ಇದೆ ಎಂದು ಆರೋಪಿಸಿದ್ರು.
ಪರಪ್ಪನ ಅಗ್ರಹಾರ ಜೈಲಿನ ಮಾಫಿಯಾ ಕುರಿತ ಟಿವಿ9ನ ಪಾಪಿ ಪ್ರಪಂಚ ರಹಸ್ಯ ಕಾರ್ಯಾಚರಣೆಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಕ್ರಮದ ಬಗ್ಗೆ ಬಂಧಿಖಾನೆ ಡಿಜಿಪಿ ಅಲೋಕ್ ಮೋಹನ್ ವರದಿ ತರಿಸಿಕೊಂಡಿದ್ದಾರೆ. ತನಿಖೆ ವೇಳೆ ಅಧಿಕಾರಿಗಳು ತಪ್ಪು ಮಾಡಿರುವುದು ಬಹಿರಂಗವಾಗಿದ್ದು, ಶೀಘ್ರದಲ್ಲಿಯೇ ಜೈಲು ಅಧಿಕಾರಿಗಳ ತಲೆದಂಡ ಸಾಧ್ಯತೆ ಇದೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಜಿಗೆ ಸೂಚಿಸಿದ್ದೇನೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಚಾಲೆಂಜ್ ಹಾಕಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ವತಂತ್ರವಾಗಿ ಪಕ್ಷ ಕಟ್ಟಿ ತಾವು ಸೇರಿದಂತೆ 5 ಸ್ಥಾನಗಳನ್ನ ಗೆದ್ದು ತೋರಿಸಲಿ, ಆನಂತರ ಜೆಡಿಎಸ್ ಬಗ್ಗೆ ಮಾತನಾಡಲಿ ಎಂದು ತಿರುಗೇಟು ನೀಡಿದ್ದಾರೆ. ಈ ಸವಾಲನ್ನು ನಾನು ಹಲವು ಬಾರಿ ಹಾಕುತ್ತಲೇ ಬಂದಿದ್ದೇನೆ. ಆದರೆ ಸಿದ್ದರಾಮಯ್ಯ ನನ್ನ ಸವಾಲು ಸ್ವೀಕರಿಸಲಾಗದೆ ಜೆಡಿಎಸ್ ಟೀಕಿಸಿ ತಮ್ಮ ಶಕ್ತಿ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೆಣಸಾಟಕ್ಕೆ ಬರುವಂತೆ ಸವಾಲ್ ಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷದ ಶಕ್ತಿ ಸಾಮರ್ಥ್ಯ ಪ್ರದರ್ಶನಕ್ಕೆ ಇನ್ನೂ ಸಮಯವಿದೆ. ಅದಕ್ಕೆ ವೇದಿಕೆಯೂ ಸಿಗಲಿದೆ. ಆಗ ಸಿದ್ದರಾಮಯ್ಯ ನಮ್ಮ ಜೊತೆ ಮಾತುಕತೆಗೆ ಸೆಣಸಾಟಕ್ಕೆ ಬರಲಿ ಎಂದು ಎಚ್.ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಒಂದು ಪಕ್ಷ ಕಟ್ಟಿದ್ರೆ ಅದಕ್ಕೂ ಜೆಡಿಎಸ್ ಸಾಮರ್ಥ್ಯ ತೋರಿಸೋಣ, ಅಲ್ಲಿವರೆಗೆ ಅವರಿಗೆ ತಾಳ್ಮೆ ಇರಲಿ ಎಂದು ಎಚ್.ಡಿಗೆ ಟ್ವೀಟ್ ಮಾಡಿದ್ದಾರೆ. ಜೆಡಿಎಸ್ ಕಣದಿಂದ ಹಿಂದೆ ಸರಿದ ಬಗ್ಗೆ ಗೇಲಿ ಮಾಡು ಸಿದ್ದರಾಮಯ್ಯಗೆ ಇದಕ್ಕೂ ಮುನ್ನ ಗುಂಡ್ಲುಪೇಟೆ ನಂಜನಗೂಡು ನೆನಪಾಗಬೇಕು ಎಂದು ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಅಂದು ದೇವೇಗೌಡರು ಜಾತ್ಯತೀತ ನಿಲುವಿಗೆ ಕಟ್ಟುಬಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರು. ಆ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಸಾಕಷ್ಟು ಬಲವಿತ್ತು. ಆದರೆ ನಂಜನಗೂಡಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜೆಡಿಎಸ್ನವರಾಗಿದ್ರು ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯಗೆ ಎಚ್.ಡಿಗೆ ಟಾಂಗ್ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಾಜಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬ್ಯಾಟರಾಯನಪುರದಿಂದ ಯಲಹಂಕದವರೆಗೆ ಮೆರವಣಿಗೆಯಲ್ಲಿ ಆಗಮಿಸಿ ತಾಲೂಕು ಕಚೇರಿ ಬಳಿ ಧರಣಿ ಕೈಗೊಂಡಿದ್ರು. ರಿಜ್ವಾನ್ ಅರ್ಷದ್, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ. ಆಡಳಿತ ಪಕ್ಷದ ಶಾಸಕರಾಗಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿ ಸರ್ಕಾರಕ್ಕೆ ಮುಜುಗರ ತಂದ ಆರೋಪದಡಿ ನೋಟಿಸ್ ನೀಡಿದ್ದು, ಕೂಡಲೇ ಸೂಕ್ತ ಉತ್ತರ ನೀಡುವಂತೆ ತಿಳಿಸಲಾಗಿದೆ. ನಾಳೆ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರಿನ ಕವಿ ಗಂಗಾಧರೇಶ್ವರ ದೇಗುಲದಲ್ಲಿ ಹರಕೆ ತೀರಿಸುವ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಆಡಳಿತ ನಡೆಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಶಕ್ತಿ ನೀಡುವಂತೆ, ಕೋವಿಡ್ನಿಂದ ತೊಂದರೆ ಆಗದಿರಲೆಂದು ಕಾರ್ಯಕರ್ತರು ಹರಕೆ ಹೊತ್ತಿಕೊಂಡಿದ್ರು. ಹೀಗಾಗಿ ನಾಳೆ ಹರಕೆ ತೀರಿಸುವ ಕಾರ್ಯಕ್ರಮ ಕೈಗೊಂಡಿದ್ದು, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಬಗ್ಗೆ ಸಚಿವ ಶ್ರೀರಾಮುಲು ಹೇಳಿದ್ದೇನು? ರಮೇಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಟಾಕ್ ವಾರ್ ನಡೆದಿದ್ದೇಕೆ? ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಕಾರಜೋಳ ಸ್ನೇಹ ಹೇಗಿತ್ತು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮುಷ್ಟಿಗೇರಿಯಲ್ಲಿ ಮಾತನಾಡಿದ ಶ್ರೀರಾಮುಲು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾಗೋಲ್ಲ. ಈ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರದಲ್ಲಿ ವಿಜಯೇಂದ್ರರ ಹಸ್ತಕ್ಷೇಪವಿಲ್ಲ. ನಮ್ಮದು ಶಿಸ್ತಿನ ಪಕ್ಷ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದ ಸಿದ್ದರಾಮಯ್ಯ ಹೇಳಿಕೆಗೆ ಶ್ರೀರಾಮುಲು ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬರೀ ಸಿಎಂ ಕುರ್ಚಿ ಕಾಣ್ತಿದೆ, ಹೇಗಾದ್ರೂ ಮಾಡಿ ಆ ಕುರ್ಚಿಗೆ ಹಾರಬೇಕು ಅಂತ ನೋಡ್ತಿದ್ದಾರೆ. ಆದ್ರೆ ನಮ್ಮ ಇಂಟೆನ್ಷನ್ ಬಡವರು, ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿದ್ದೇವೆ. ಚಾಮುಂಡಿ ಕ್ಷೇತ್ರದ ಜನರ ವಿಶ್ವಾಸ ಕಳೆದುಕೊಂಡು ಸಿದ್ದರಾಮಯ್ಯ ಇಲ್ಲಿಗೆ ಬಂದಿದ್ದಾರೆ ಅಂತ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಮುಂದಿನ ಟಾರ್ಗೆಟ್ ಗೋಕಾಕ್ ಆಗಿರ್ತದೆ. ಪಕ್ಷದ ವರಿಷ್ಠರು ಬಯಸಿದ್ರೆ ಗೋಕಾಕ್ನಲ್ಲಿ ಸ್ಪರ್ಧಿಸ್ತೇನೆ ಅಂತ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ನಾನು ಸುಮ್ಮನಿಲ್ಲ. ಆ ಕ್ಷೇತ್ರದ ಜನರ ಮೂಲಕ ತಕ್ಕ ಉತ್ತರ ಕೊಡಬೇಕು, ಅವರಿಗೆ ತಕ್ಕ ಉತ್ತರ ನೀಡಬೇಕೆಂದು ಅಂದುಕೊಂಡಿದ್ದೇನೆ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮೀ ವಾಗ್ದಾಳಿ ನಡೆಸಿದ್ದಾರೆ. ನಾನು ಗೋಕಾಕ್ ಟಾರ್ಗೆಟ್ ಮಾಡ್ತೀನಿ.
ಗೋಕಾಕ್ನಿಂದ ಸ್ಪರ್ಧಿಸುವುದಾಗಿ ಹೇಳಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ರಮೇಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೋಸ್ಟ್ ವೆಲ್ಕಮ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕು ಇದೆ. ಎಲ್ಲಿ ಬಿಜೆಪಿ ಶಾಸಕರು ಇಲ್ವೋ ಅಲ್ಲಿ ಗೆಲ್ಲಿಸಬೇಕು. ಸರ್ಕಾರ ಏಕೆ ಪತನವಾಯಿತು ಅಂತ ಅವರ ಗಾಡ್ ಫಾದರ್ ಬಳಿ ಹೋಗಿ ಕೇಳಲಿ ಅಂತ ಪರೋಕ್ಷವಾಗಿ ಲಕ್ಷ್ಮಿ ಮತ್ತು ಡಿಕೆಶಿಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮುಷ್ಟಿಗೇರಿಯಲ್ಲಿ ಸಿದ್ದರಾಮಯ್ಯ ಗೋವಿಂದ ಕಾರಜೋಳ ಗೆಳೆಯರ ಥರ ಹೆಗಲ ಮೇಲೆ ಕೈ ಹಾಕಿ ನಡೆದ್ರು. ಡಿಸಿಎಂ ಕಾರಜೋಳ ಹೆಗಲ ಮೇಲೆ ಕೈ ಇರಿಸಿ ಸಿದ್ದು ಸಾಗಿದ್ದು ಸ್ಥಳದಲ್ಲಿದ್ದವರ ಹುಬ್ಬೇರುವಂತೆ ಮಾಡಿತ್ತು. ಈ ವೇಳೆ ಸಚಿವ ಶ್ರೀರಾಮುಲು ಸಿದ್ದರಾಮಯ್ಯ ಕಾರಜೋಳ ಹಿಂದೆ ಸಾಗಿ ಅವರಿಬ್ಬರ ಸ್ನೇಹಕ್ಕೆ ಸಾಕ್ಷಿಯಾದ್ರು. ಸಿದ್ದರಾಮಯ್ಯ ಕರ್ನಾಟಕದ ಟ್ರಂಪ್ ಅಂತ ಮೈಸೂರಿನಲ್ಲಿ ವಿಶ್ವನಾಥ್ ಹೇಳಿದ್ದಾರೆ. ಟ್ರಂಪಾಯಣದಂತೆ ಸಿದ್ದರಾಮಾಯಣ ನಡೆಯುತ್ತಿದೆ. ಸೋಲನ್ನ ಒಪ್ಪಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯ ಸಿದ್ಧರಿಲ್ಲ. ಅವರು ಕಾಂಗ್ರೆಸ್ ಸಂಸ್ಕಾರ ಸಂಸ್ಕೃತಿ ಇಲ್ಲದ ಮನುಷ್ಯ. ಅದೃಷ್ಟದಿಂದ ಸಿಎಂ ಆದ್ರೂ ಅವರು ತಮ್ಮ ಸಮುದಾಯದ ಸ್ವಾಮೀಜಿ ಹೋರಾಟವನ್ನು ಸಹ ಸಹಿಸಲ್ಲ. ಸ್ವಾರ್ಥ ಬಿಟ್ರೆ ಬೇರೇನೂ ಗೊತ್ತಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸಭಾಪತಿ ಆಗಿದ್ದಕ್ಕೆ ಶಿಕ್ಷಕರಿಗೆ ಮಾತ್ರ ಸಂತೋಷವಾಗಿಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳ ಹೆಮ್ಮೆಯಾಗಿದೆ ಅಂತ ಹಾವೇರಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿಡಿ, ಮಾಜಿ ಸಿಎಂ ಎಚ್ಡಿಕೆ, ಸಿಎಂ ಬಿಎಸ್ವೈ ಸೇರಿ ದೊಡ್ಡ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಅದನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವೆ ಅಂತಾನು ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ಯಡಿಯೂರಪ್ಪ ನನಗೆ ನಮ್ಮ ಕಾನೂನು ನ್ಯಾಯಾಲಯದ ಮೇಲೆ ಸಂಪೂರ್ಣ ಭರವಸೆ ಇದೆ ಅಂತ ನಟಿ ಪದ್ಮಜಾ ರಾವ್ ತಿಳಿಸಿದ್ದಾರೆ. ಜಾಮೀನು ಸಿಕ್ಕ ಬಳಿಕ ಮಂಗಳೂರಲ್ಲಿ ಮಾತನಾಡಿದ ಅವರು, ನನ್ನ ಮೇಲೆ ನನಗೆ ಪೂರ್ಣ ಭರವಸೆ ಇದೆ. ಈ ಕೇಸ್ನಲ್ಲಿ ನಾನು ಗೆದ್ದೇ ಗೆಲ್ತೇನೆ ಅಂತ ವಿಶ್ವಾಸವಿದೆ. ನೀವೆಲ್ಲ ಕಾದು ನೋಡಬೇಕು. ಪ್ರಕರಣ ಕೋರ್ಟ್ನಲ್ಲಿದೆ. ಹಾಗಾಗಿ ಈಗ ಏನು ಹೇಳಲು ಆಗುವುದಿಲ್ಲ ಅಂತಾನೂ ಪದ್ಮಜಾ ತಿಳಿಸಿದ್ದಾರೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಟಿ ಪದ್ಮಜಾಗೆ ಕೋರ್ಟ್ ವಾರೆಂಟ್ ಜಾರಿಗೊಳಿಸಿತ್ತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಚಿಕ್ಕಬಿದರಿಯಲ್ಲಿ ಯುವಕನೊಬ್ಬನಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಶಾಸಕರ ಹೆಸರು ಹೇಳಿ ಹಣ ವಸೂಲಿ ಮಾಡಲು ಶ್ರೀಕಾಂತ್ ಎಂಬಾತ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ. ಅಧಿಕೃತ ಪರವಾನಗಿ ಪಡೆದು ಮರಳು ತುಂಬುತ್ತಿದ್ದವರ ಬಳಿ ಹಣ ಕಸಿಯಲು ಮುಂದಾಗಿದ್ದ. ಆಗ ಗ್ರಾಮಸ್ಥರು ಆವಾಸ್ ಹಾಕಿದ್ದಾರೆ. ಪಂಚಮಸಾಲಿ ಸಮಾವೇಶದ ಸ್ಥಳ ನಾಳೆ ಅಂತಿಮವಾಗುತ್ತಾ? ಸ್ವಾಮೀಜಿಗಳು ಹೋರಾಟ ಮಾಡುವುದು ತಪ್ಪು ಅಂತ ಹೇಳಿದ್ಯಾರು? ಬಜೆಟ್ ಮೇಲೆ ರಾಜ್ಯಸಭೆಯಲ್ಲಿ ನಿರ್ಮಲಾ ಕೊಟ್ಟ ಉತ್ತರವೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಫೆಬ್ರವರಿ 21ರಂದು ನಡೆಯಲಿರುವ ಸಮಾವೇಶ ಸ್ಥಳದ ಬಗ್ಗೆ ನಾಳೆ ಬೆಳಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ತುಮಕೂರಿನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ. ಸಮಾವೇಶ ಸ್ಥಳದ ಬಗ್ಗೆ ವಚನಾನಂದ ಶ್ರೀಗಳು, ಸಚಿವರು ಮತ್ತು ವಿಜಯಾನಂದ ಕಾಶಪ್ಪನವರ ಮಧ್ಯೆ ಗೊಂದಲ ಮೂಡಿದೆ. ಹೀಗಾಗಿ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಕಾಶಪ್ಪನವರ ಜೊತೆ ಚರ್ಚಿಸಿ ಸ್ಥಳದ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡ ಒಬಿಸಿಗೆ ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಮನವಿ ಮಾಡಲು ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ನಾಳೆ ಸಭೆಗೆ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟ ತೀರ್ಮಾನ ಕೈಗೊಂಡಿದೆ. ಬೆಂಗಳೂರಿನ ವಿಜಯನಗರದ ಸುಜ್ಞಾನ ಮಂಟಪದಲ್ಲಿ ಸಭೆ ನಡೆಯಲಿದ್ದು, ಉಜ್ಜಯಿನಿ, ಕಾಶಿ, ಶ್ರೀಶೈಲ, ಹೊಸಪೇಟೆ ಜಗದ್ಗುರುಗಳು ಸೇರಿದಂತೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದ ವಿವಿಧೆಡೆಯಿಂದ ಮಠಾಧೀಶರು ಆಗಮಿಸಲಿದ್ದಾರೆ. ಮೀಸಲಾತಿಯ ಬಗ್ಗೆ ಮಾತನಾಡುವುದು ಕಷ್ಟ ಅಂತ ತುಮಕೂರಿನಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ತುಮಕೂರಿನಲ್ಲಿ ಮಾತನಾಡಿದ ಹೊರಟ್ಟಿ, ಯಾರ್ಯಾರಿಗೆ ಏನು ಬೇಕೆಂದು ಸಮುದಾಯದ ಗುರುಸ್ಥಾನದಲ್ಲಿರುವವರು ಮಾಡ್ತಾರೆ, ಅದು ಅವರ ಕರ್ತವ್ಯ. ಅದರ ಬಗ್ಗೆ ಮಾತಾಡೋಕೆ ಆಗಲ್ಲ. ಪ್ರಾಮಾಣಿಕವಾಗಿ ಮಾತಾಡಿದ್ರೆ ಜಾತ್ಯತೀತ ರಾಷ್ಟ್ರ ಅಂತಾರೆ. ಪ್ರತಿ ಸಮುದಾಯ ಅಸ್ತಿತ್ವ ಇಟ್ಟುಕೊಳ್ಳೋಕೆ ನೋಡ್ತಿವೆ. ಈ ಬಗ್ಗೆ ಸರ್ಕಾರಕ್ಕೆ ಏನು ಸಲಹೆ ಕೊಡೋಕೆ ಆಗಲ್ಲ ಅಂತ ಹೇಳಿದ್ರು. ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟ ಮಾಡುವುದು ತಪ್ಪು ಅಂತ ಶಾಸಕ ಅಪ್ಪಚ್ಚು ರಂಜನ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿಗಳು ಅವರ ಕೆಲಸವನ್ನ ಮಾತ್ರ ಮಾಡಬೇಕು. ಸ್ವಾಮೀಜಿಗಳು ಕೇವಲ ಒಂದು ಜನಾಂಗಕ್ಕೆ ಸೇರಿದವರಲ್ಲ. ಆದರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ಮಾಡ್ತಿದ್ದಾರೆ. ಸ್ವಾಮೀಜಿಗಳು ಮಠ, ಶಾಲೆಗಳನ್ನ ನಡೆಸುವ ಕೆಲಸ ಮಾಡಲಿ. ಮೀಸಲಾತಿ ಬಡವರಿಗೆ ಸಿಗಬೇಕು, ಉಳ್ಳವರಿಗೆ ಬೇಡ ಅಂತ ತಿಳಿಸಿದ್ರು.
ವಾಲ್ಮೀಕಿ ಸಮುದಾಯದ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಬದ್ಧವಾಗಿದ್ದು ಸಿಎಂ ನೀಡಿರುವ ಭರವಸೆಯಂತೆ ಮೀಸಲಾತಿ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ದಾವಣಗೆರೆಯ ಜಗಳೂರು ಶಾಸಕ ಎಸ್ವಿ ರಾಮಚಂದ್ರ ಹೇಳಿದ್ರು. ವಾಲ್ಮೀಕಿ ಜಾತ್ರೆಯಲ್ಲಿ ಸಿಎಂ ಬಿಎಸ್ವೈ ಭರವಸೆ ನೀಡಿದ್ರು. ಯಡಿಯೂರಪ್ಪ ಕೊಟ್ಟ ಮಾತು ತಪ್ಪುವುದಿಲ್ಲ ಎಂದು ಶಾಸಕ ರಾಮಚಂದ್ರ ತಿಳಿಸಿದ್ರು. ರಾಜ್ಯಸಭೆಯಲ್ಲಿ ಬಜೆಟ್ ಮೇಲೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟರು. ದೀರ್ಘಾವಧಿ ಅಭಿವೃದ್ಧಿ ಗುರಿಯಾಗಿಸಿಕೊಂಡು 2021-22ನೇ ಸಾಲಿನ ಬಜೆಟ್ ಮಂಡಿಸಲಾಗಿದೆ. ಆರ್ಥಿಕ ಪುನಶ್ಚೇತನಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಉತ್ತರಾಖಂಡ್ನ ಚಮೋಲಿಯಲ್ಲಿ ನಾಪತ್ತೆಯಾದ ಕಾರ್ಮಿಕರ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದು, ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಾರ್ಯಾಚರಣೆ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ, ಯಾರೂ ಗಂಭೀರವಾಗಿ ಕಾರ್ಯಾಚರಣೆಯೂ ನಡೆಸುತ್ತಿಲ್ಲ, ನಮ್ಮ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ತಪೋವನದ ಬಳಿ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಪೆಟ್ರೋಲ್ ಬೆಲೆ 28 ಪೈಸೆ, ಡೀಸೆಲ್ ಬೆಲೆ 35 ಪೈಸೆ ಹೆಚ್ಚಾಗಿದೆ. ದೆಹಲಿಯಲ್ಲಿ 12 ದಿನದಲ್ಲಿ ಲೀಟರ್ ಪೆಟ್ರೋಲ್ಗೆ 4.13 ರೂಪಾಯಿ ಏರಿಕೆಯಾಗಿದ್ದು, 12 ದಿನಗಳಲ್ಲಿ ಡೀಸೆಲ್ ಬೆಲೆ 4.26 ರೂಪಾಯಿಯಷ್ಟು ದುಬಾರಿಯಾಗಿದೆ. ಅಸ್ಸಾಂನಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ 5 ರೂಪಾಯಿ ಇಳಿಕೆಗೆ ತೀರ್ಮಾನ ಮಾಡಲಾಗಿದೆ. ಜೊತೆಗೆ ಮದ್ಯದ ಮೇಲಿನ 25% ಸುಂಕ ಇಳಿಕೆಗೂ ತೀರ್ಮಾನ ಮಾಡಲಾಗಿದೆ. ಅಸ್ಸಾಂನಲ್ಲಿ ಚುನಾವಣೆ ಹಿನ್ನೆಲೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6 ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.